ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡ್ರೆಸ್ಗೆ, ಬ್ಲೌಸ್ಗೆ ಮತ್ತು ಫ್ರಾಕ್ಸ್ಗೆ ಯಾವ ರೀತಿ ಬೋ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಅಗಲ 10 ಇಂಚು, ಉದ್ದ 4.5 ಇಂಚು ಬಟ್ಟೆ ತೊಗೊಂಡಿದ್ದೀನಿ. ಇಲ್ಲಿ 2 ಪೀಸು ನಾನು ಮೇನ್ ಕ್ಲಾತೇ ತೊಗೊಂಡಿದ್ದೀನಿ. ನೀವು ಬೇಕಂದರೆ ಇನ್ನರ್ ಸೈಡ್ಗೆ ಲೈನಿಂಗ್ ಕ್ಲಾತ್ ಕೂಡ ಹಾಕ್ಕೋಬೋದು. ಇಲ್ಲಿ ನಾನು ಬೋಗೆ ಕೆಳಗಡೆ ಟ್ಯಾಗ್ಗೆ ಅಂತ ಅಗಲ ಬಂದು 26 ಇಂಚು ತೊಗೊಂಡಿದ್ದೀನಿ. ಉದ್ದ ಬಂದು 4 ಇಂಚು ಬಟ್ಟೆ ಪೀಸ್ ತೊಗೊಂಡಿದ್ದೀನಿ. ಸೊ ಈಗ ಯಾವ ರೀತಿ ಹೊಲಿಯೋದು ಅಂತ ನೋಡೋಣ. ಈಗ 2 ಪೀಸ್ನು ನೋಡ್ಕೊಳ್ಳಿ, ಉಲ್ಟಾ ಯಾವುದು ಸೀದಾ ಯಾವುದು ಅಂತ ನೋಡಿಕೊಂಡು ನೋಡಿ. ಇದು ಸೀದಾ ಮೇಲೆ ಇನ್ನೊಂದು ಪೀಸ್ನು ಸೀದಾನೇ ಹಾಕ್ಕೊಂಡು ನೋಡಿ. ಇಲ್ಲಿ ನಾನು ಸ್ಟಿಚ್ಚಿಂಗ್ಗೆ ಅರ್ಧ ಇಂಚು ಬಟ್ಟೆನ ಆ ಕಡೆ ಬಿಟ್ಟು ಸ್ಟಿಚ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಸ್ಟಿಚ್ ಹಾಕ್ಕೊಳ್ಳಿ. ಈಗ ನಾನು 3 ಸೈಡೂ ಇದೇ ಥರ ಹಾಫ್ ಇಂಚ್ ಬಟ್ಟೆ ಬಿಟ್ಟು ಸ್ಟಿಚ್ ಹಾಕೋತಾ ಬರ್ತೀನಿ. ಇಲ್ಲಿ ನಾನು 3 ಸೈಡು ಡಬಲ್ ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಟ್ರಾಂಗ್ ಆಗಿರಲಿ ಅಂತ, ಅದು ಬಟ್ಟೆ ಓಪನ್ ಆಗಬಾರ್ದು ಅಂತ. ಸೊ ನೋಡಿ, ಈಗ ಉಲ್ಟಾ ಮಾಡ್ಕೊಳ್ಳಿ ನೀಟಾಗಿ ಅದನ್ನು. ಈಗ ನಾನು ಒಂದು ಸೈಡ್ ಓಪನ್ ಬಿಟ್ಟಿರ್ತೀನಿ ಸ್ಟಿಚ್ ಆಗದಿರ, ಆ ಸೈಡು ನಾನು ನೀಟಾಗಿ ಹಾಫ್ ಇಂಚ್ ಬಟ್ಟೆನ ಒಳಗಡೆಗೆ ಫೋಲ್ಡ್ ಮಾಡಿ ನೋಡಿ, ನಾನು ತೋರಿಸ್ತಾ ಇರೋ ರೀತಿ ಫೋಲ್ಡ್ ಮಾಡಿ ಅಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಇಲ್ಲಿ ಎಕ್ಸ್ಟ್ರಾ ಥ್ರೆಡ್ಸ್ ಇದ್ದರೆ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸೈಡು ಕೂಡ ಸ್ಟಿಚ್ ಹಾಕೋತಾ ಇದ್ದೀನಿ. ಆಗ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸ್ಟಿಚ್ ಆದಮೇಲೆ ನೀವು ನೀಟಾಗಿ ಐರನ್ ಮಾಡ್ಕೊಬಿಡಿ ಒಂದ್ಸರಿ ನೀಟಾಗಿ. ಈಗ ಕೆಳಗಡೆ ಬೋಗೆ ಟ್ಯಾಗ್ ಕೊಡ್ತೀನಿ, ಅದಕ್ಕೆ ನಾನು ಬಟ್ಟೆನ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ನಾನು 4 ಇಂಚ್ ತೊಗೊಂಡಿದ್ದೀನಲ್ಲ, ಸೊ ಈಗ ಫೋಲ್ಡ್ ಮಾಡಿಕೊಂಡು 1/4 ಇಂಚ್ ಬಟ್ಟೆ ಬಿಟ್ಟು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಸಿಲ್ಕ್ ಥ್ರೆಡ್ ಆಗಿರೋದ್ರಿಂದ ಸ್ವಲ್ಪ ಥ್ರೆಡ್ಸ್ ಬರ್ತಾನೆ ಇರುತ್ತೆ. ಸೊ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ನೀವು ಒಳಗಡೆಗೆ ಸ್ವಲ್ಪ ಎಕ್ಸ್ಟ್ರಾ ಬಟ್ಟೆ ಬಿಟ್ಟರೂ ಪರವಾಗಿಲ್ಲ. ಸೊ ಈಗ ಈ ಪೀಸ್ನ ಉಲ್ಟಾ ಮಾಡ್ಕೋಬೇಕು. ಒಂದು ಸೈಡ್ ಓಪನ್ ಬಿಟ್ಟಿದ್ದೀವಲ್ಲ, ಸೊ ಉಲ್ಟಾ ಮಾಡಿಕೊಂಡು ನೋಡಿ, ಈ ಥರ ಪೀಸ್ ಈಗ ರೆಡಿಯಾಗಿದೆ. ಈಗ ಕೊನೆಯಲ್ಲಿ ನಾನು ಫಸ್ಟ್ ಯಾವ ರೀತಿ ಹೊಲ್ಕೊಂಡಿನೋ ಆ ಥರ ಸ್ವಲ್ಪ ಬಟ್ಟೆನ ಒಳಗಡೆ ಹಾಫ್ ಇಂಚ್ ಬಟ್ಟೆ ಹಾಕಿ ಸ್ಟಿಚ್ ಹಾಕ್ಕೋಬೇಕು. ಈಗ ನೋಡಿ, ಬೋ ಮಾಡೋಕ್ಕೆ ನಾವು ಬಟ್ಟೆ ರೆಡಿ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ರೀತಿ ನೀಟಾಗಿ ಫ್ರಿಲ್ಸ್ ಇಟ್ಟು ಒಂದು ಸೂಜಿ ದಾರ ತೊಗೊಂಡು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಕರೆಕ್ಟಾಗಿ ಬಟ್ಟೆಗೆ ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ಳಿ. ನೀವು ಮಾರ್ಕ್ ಮಾಡಿಕೊಂಡು ಅಲ್ಲಿಗೆ ಈ ರೀತಿ ಫ್ರಿಲ್ಸ್ ಬರೋ ಥರ ನೀಟಾಗಿ ಇಟ್ಕೊಂಡು ಸೂಜಿ ದಾರ ತೊಗೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀವು ಬೇಕಂದರೆ ಮಿಷಿನಲ್ಲಿ ಕೂಡ ಒಂದು ಸ್ಟಿಚ್ ಹಾಕ್ಕೋಬೋದು. ನಾನಿಲ್ಲಿ ಕೈಯಲ್ಲಿ ಸೂಜಿನಲ್ಲೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ನೀಟಾಗಿ ಸ್ಟಿಚ್ ರಿಮೂವ್ ಆಗದೆ ಇರೋ ಹಾಗೆ ಗಂಟು ಹಾಕಬೇಕು.
ಸೊ ನೋಡಿ ಈಗ ಬೋ ರೆಡಿ ಇದೆ. ಈಗ ನಾನು ಕೆಳಗಡೆಗೆ ಬಟ್ಟೆ ಟ್ಯಾಗ್ ಥರ ಕೊಡೋಕ್ಕೆ ಕೊಟ್ಟಿದ್ನಲ್ಲ, ಅದನ್ನು ತಗೊಂಡು ಸೆಂಟರ್ಗೆ ಕರೆಕ್ಟಾಗಿ ಇಟ್ಕೊಂಡು ಅದನ್ನು ಸ್ಟಿಚ್ ಮಾಡ್ಕೋಬೇಕು ಸೂಜಿ ದಾರದಲ್ಲಿ. ನೋಡಿ ಈ ಥರ ಇಟ್ಕೊಂಡು ಅದನ್ನು ನೋಡಿ ಸೆಂಟರ್ಗೆ ಇಟ್ಕೊಳ್ಳಿ. ಆ ಥರ ಫೋಲ್ಡ್ ಮಾಡಿ ಅಲ್ಲಿ ಒಂದು ಸ್ಟಿಚ್ ಹಾಕ್ಕೋಬೇಕು ಸೂಜಿ ದಾರ ತಗೊಂಡು. ಸೊ ನೋಡಿ ಇಲ್ಲಿ ನಾನು ಸ್ಟಿಚ್ ಹಾಕ್ಕೊಂಡಿದ್ದೀನಿ. ಸೊ ಈಗ ಬೋ ರೆಡಿ ಇದೆ. ಇದನ್ನು ಬ್ಲೌಸ್ಗಾಗಲಿ ಫ್ರಾಕ್ಸ್ಗಾಗಲಿ ಎಲ್ಲದಕ್ಕೂ ನೀವು ಹಾಕ್ಕೋಬೋದು. ನಾವು ಮಾಡೋ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.